ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಮಧುವನ. ಇನ್ನೇನು ಜೇನು ಅಭಾವ ಕಾಲ ಮುಗಿದು ಅಭಿವೃದ್ಧಿ ಕಾಲ ಆರಂಭ ಆಗಿದೆ. ಈಗಾಗಲೇ ನಾವು ಜೇನು ಹುಳುಗಳಿಗೆ ನೀಡುವ ಕೃತಕ ಆಹಾರವನ್ನು ನಿಲ್ಲಿಸಿದ್ದೇವೆ. ಯಾಕಂದರೆ ಜೇನು ಹುಳುಗಳಿಗೆ ಪ್ರಕೃತಿಯಲ್ಲೇ ಬೇಕಾಗುವಷ್ಟು ಆಹಾರ ಸಿಗೋದಕ್ಕೆ ಪ್ರಾರಂಭ ಆಗಿದೆ. ಇನ್ನು ಈ ಸಮಯದಲ್ಲಿ ರಾಣಿ ಜೇನು ತನ್ನ ಕುಟುಂಬವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಯೋಜನೆಯನ್ನು ರೂಪಿಸಿಕೊಳ್ಳುತ್ತದೆ. ಜೇನುಗೂಡು ಪಾಲಾಗುವುದಕ್ಕೆ ಮುಂಚಿತವಾಗಿ ಕೆಲವು ದಿನಗಳ ಮೊದಲೇ ನಮಗೆ ಈ ಸೂಚನೆಯನ್ನು ನೋಡಬಹುದು. ರಾಣಿ ಜೇನು ತಮ್ಮ ಕುಟುಂಬ ಪಾಲಾಗುವುದಕ್ಕೂ ಮುಂಚಿತವಾಗಿಯೇ ತನ್ನ ಕುಟುಂಬದಲ್ಲಿ ಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಜೊತೆಗೆ ಹಳೆಗೂಡಿನಲ್ಲಿ ರಾಣಿ ಮೊಟ್ಟೆಯನ್ನು ಇಟ್ಟು ನಂತರ ಇದು ಹಾರಿ ಹೋಗುವಂಥದ್ದು. ಜೊತೆಗೆ ಅರ್ಧದಷ್ಟು ಹುಳುಗಳೊಂದಿಗೆ ರಾಣಿ ಕುಟುಂಬವನ್ನು ವಿಭಜನೆ ಮಾಡಿಕೊಂಡು ಹೋಗುವಂಥದ್ದು. ಈ ಎಲ್ಲ ಸೂಚನೆಗಳನ್ನು ನಾವು ಮೊದಲೇ ಗಮನಿಸಿದಲ್ಲಿ ಜೇನು ಕುಟುಂಬವನ್ನು ನಾವು ಕೃತಕವಾಗಿ ವಿಭಜನೆಯನ್ನು ಮಾಡಿ ನಮ್ಮಲ್ಲಿ ಜೇನು ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಸಮಯ ಈಗ ಆರಂಭ ಆಗಿರುವುದು. ನಾವಿಲ್ಲಿ ಜೇನು ಕೂಡನ್ನು ಎತ್ತಿ ನೋಡದೆ ಕೂಡ ಜೇನು ಕುಟುಂಬ ವಿಭಜನೆಯಾಗುವ ತಯಾರಿಯಲ್ಲಿ ಇದೆ ಎನ್ನುವುದನ್ನು ಕಂಡುಹಿಡಿಯಬಹುದು. ಮೊದಲನೆಯ ಸೂಚನೆಯನ್ನು ನೀಡುವಂತಹದ್ದು ಈ ಗಂಡು ನೊಣಗಳು. ನೋಡಿ, ಅಭಾವ ಕಾಲದಲ್ಲಿ ಈ ರೀತಿಯಾಗಿ ಗಂಡು ನೊಣಗಳನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಯಾವಾಗ ಜೇನು ಕುಟುಂಬ ಅಭಿವೃದ್ಧಿ ಹಂತಕ್ಕೆ ಬರ್ತದೆಯೋ ಆವಾಗ ಈ ರಾಣಿ ಗಂಡು ಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸುವಂತಹದ್ದು. ಇನ್ನು ಈ ಗಂಡು ಜೇನು ನೊಣಗಳು ನೋಡಲು ಮಾತ್ರ ಅಲ್ಲ, ಇವುಗಳ ಜೀವನ ಶೈಲಿಯೂ ಕೂಡ ಸ್ವಲ್ಪ ವಿಶಿಷ್ಟವಾಗಿದೆ. ಈ ಗಂಡು ಜೇನು ನೊಣಗಳು ಯಾವುದೇ ಕೆಲಸವನ್ನ ಮಾಡುವುದಿಲ್ಲ. ಹಗಲಿನಲ್ಲಿ ಅತ್ತಿಂದಿತ್ತ ಹಾರಾಡುತ್ತಾ ಕಿರಿಯ ರಾಣಿ ಜೇನುಗಳ ಬೆನ್ನತ್ತಿ ಆಟ ಆಡುತ್ತಾ ಸೋಮಾರಿಯಾಗಿ ಇವುಗಳು ಕಾಲ ಕಳೀತಾ ಇರ್ತವೆ. ಹಾಗೆ ಇವುಗಳಿಗೆ ಆಹಾರವನ್ನು ಕೂಡ ಕೆಲಸಗಾರ ಜೇನು ನೊಣಗಳೇ ನೀಡುವಂತಹದ್ದು. ಹಾಗೆ ಈ ಗಂಡು ಜೇನು ನೊಣಗಳು ಕಚ್ಚುವುದಿಲ್ಲ. ಇನ್ನು ಇವುಗಳನ್ನು ಶರತ್ಕಾಲದಲ್ಲಿ ಕೆಲಸಗಾರ ಜೇನು ನೊಣಗಳೇ ತಮ್ಮ ಗೂಡಿನಿಂದ ಹೊರದೂಡುತ್ತವೆ. ಅಂತ ಸಮಯದಲ್ಲಿ ಇವುಗಳು ಸಾಯುವುದು ಅನಿವಾರ್ಯವಾಗಿರ್ತದೆ. ಹಾಗಾದ್ರೆ ನಿಮ್ಗೀಗ ಅನ್ನಿಸ್ತಿರ್ಬೋದಲ್ಲ, ಏನು ಪ್ರಯೋಜನ ಇಲ್ಲದ ಮೇಲೆ ಇಷ್ಟೊಂದು ಗಂಡು ಹುಳುಗಳನ್ನು ತಯಾರಿ ಮಾಡುವುದು ಏಕೆ ಅಂತ. ಈ ಸೃಷ್ಟಿಯಲ್ಲಿ ಯಾವುದೂ ಅಪ್ರಯೋಜಕ ಅನ್ನೋದು ಇರೋದಿಲ್ಲ. ನೋಡಿ, ಒಂದು ಜೇನುಗೂಡಿನಲ್ಲಿ ಒಂದೇ ರಾಣಿ ಹುಳ ಇರುತ್ತದೆ. ಇದು ತನ್ನ ಬೆಳವಣಿಗೆ ಹಂತ ಮುಗಿಸಿಕೊಂಡು ಪ್ರಾಯಕ್ಕೆ ಬಂದಾಗ ಗಂಡು ಹುಳುಗಳು ಇದರ ಜೊತೆ ಮಿಲನ ಹೊಂದಲು ಹಿಂಬಾಲಿಸಿಕೊಂಡು ಬರುತ್ತವೆ. ಆಗ ರಾಣಿ ಹುಳುಗಳು ಆಕಾಶದಲ್ಲಿ ಬಹು ಎತ್ತರಕ್ಕೆ ಹಾರಿ ಹೋಗ್ತವೆ. ಶಕ್ತಿಹೀನ ಗಂಡು ಹುಳುಗಳು ಬಹು ಎತ್ತರಕ್ಕೆ ಹಾರಲಾಗದೆ ಮಧ್ಯದಲ್ಲಿಯೇ ಸಾಯುತ್ತವೆ. ಆದರೆ ಶಕ್ತಿಯುತ ಹುಳುಗಳು ರಾಣಿಯೊಂದಿಗೆ ಮಿಲನ ಹೊಂದುತ್ತವೆ. ಈ ಪ್ರಕ್ರಿಯೆಗೆ ಗಾಳಿಯಲ್ಲಿ ಮಿಲನ ಅಂತ ಕರೀತಾರೆ. ವಿಚಿತ್ರ ಏನೆಂದ್ರೆ, ರಾಣಿ ಜೇನಿನ ಜೊತೆ ಸಂಭೋಗ ಹೊಂದುವಾಗ ಗಂಡು ಹುಳುಗಳ ಎಂಡೋಫೆಲಸ್ ಅನ್ನು ಹಿಂತೆಗೆದುಕೊಳ್ಳಲಾಗದೆ ಅದು ಅಲ್ಲೇ ಉಳಿದು ಅದರ ಜೊತೆಗೆ ಹೊಟ್ಟೆ ಭಾಗವೂ ಸಹ ಅದರ ಜೊತೆಗೆ ಉಳಿದು ಹೋಗೋದ್ರಿಂದ ಗಂಡು ಹುಳುಗಳು ಸಾವನ್ನಪ್ಪುತ್ತವೆ. ಅದಕ್ಕೆ ಹೇಳೋದು ಹೆಣ್ಣಿನ ದಿಬ್ಬಣ ಯಾತ್ರೆ, ಗಂಡಿನ ಸ್ಮಶಾನ ಯಾತ್ರೆ ಅಂತ. ಇದಿಷ್ಟು ಗಂಡು ಹುಳುಗಳ ಪರಿಚಯದ ಜೊತೆಗೆ ಜೇನು ಕುಟುಂಬದ ಪಾಲಾಗುವಿಕೆಯ ಮುನ್ಸೂಚನೆಯ ವಿವರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.